ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಕಷ್ಟ ಹೇಳ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಹೋದ್ರೆ, ನಾವಂತೂ ಬರೀ ಪ್ರಸಾದಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತು ಕೂಡ ಹೋಗಿದ್ದು ಅದೇ ರೀಸನ್ಗೆ ಬರೀ ಪ್ರಸಾದ ಕೋಣೆನೇ ನೋಡ್ತಾ ಇದ್ದೆ. 3 ಜನ ಹೋದ್ರೆ 3 ಬಟ್ಟೆ ಅನ್ನೋ ಈಗಿನ ಕಾಲದಲ್ಲಿ ನಾವು 3 ಜನ ಅಭ್ಯಪಾರಿಗಳು ಸೇರ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. 3 ಜನದ ಒಂದೊಂದು ಮೂಲೆ. ನಂದು ಬೆಂಗಳೂರು ಆದ್ರೆ, ಒಬ್ಬ ಮುಂಬೈ, ಒಬ್ಬ ವೆಸ್ಟ್ ಬೆಂಗಾಲ್. ಅವನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೆಪ ಮಾಡಿ ಇವತ್ತು ಕೂಡ ಮಲಗಿ ಬಿಡ್ತಿದ್ದೆ. ಆದ್ರೆ ಇವ್ರು ಆ ರೀತಿ ಮಾಡೋದಕ್ಕೆ ಬಿಡ್ಲಿಲ್ಲ. ನನ್ನನ್ನ ರೆಡಿ ಮಾಡಿಸ್ಕೊಂಡು ಮತ್ತೆ ನನ್ನ ಟೆಂಪಲ್ಗೆ ಹೋಗೋಣ ನಡಿ ಅಂತ ಕರ್ಕೊಂಡು ಹೋದ್ರು. ಅದ್ರಲ್ಲಿ ಒಬ್ಬ ರೆಡಿ ಇರಲಿಲ್ಲ. ಅವನನ್ನ ನಾವು ಇಬ್ರು ಸೇರ್ಬಿಟ್ಟು ರೆಡಿ ಮಾಡಿದ್ವಿ. ನಾವು ಇವತ್ತು ಟೆಂಪಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದು ಹೇಗಿತ್ತು ಅಂದ್ರೆ, ಒಂದು ಸಾಧನೆ ಹಿಂದೆ ಸಾವಿರಾರು ತಯಾರಿ ಇರುತ್ತೆ ಅಂತಾರಲ್ಲ, ಆ ರೀತಿ. ಒಬ್ಬ ರೆಡಿ ಆದ್ರೆ ಒಬ್ಬ ರೆಡಿ ಇಲ್ಲ, ಇನ್ನೊಬ್ಬ ರೆಡಿ ಆದ್ರೆ ಮತ್ತೊಬ್ಬ ರೆಡಿ ಇಲ್ಲ. ಈ ರೀತಿ ಎಲ್ಲರೂ ಕೂಡ ಸೇರ್ಬಿಟ್ಟು ಕಡೆಗೂ ಇಸ್ಕಾನ್ ಟೆಂಪಲ್ ನ ತಲುಪೇ ಬಿಟ್ವಿ. ಇಸ್ಕಾನ್ ಟೆಂಪಲ್ ನ ರೀಚ್ ಆಗ್ತಾ ಇದ್ದಂಗೆ ನನಗಂತೂ ಡಿಫ್ರೆಂಟ್ ವೈಬ್ಸ್. ಏನಕ್ಕಂದ್ರೆ ನಾನು 2 ಸಲ ಹೋಗಿದ್ದೀನಿ. 2 ಸಲನೂ ಕೂಡ ಆ ಎಕ್ಸ್ಪೀರಿಯನ್ಸ್ ಮೊದಲೇ ಆಗಿತ್ತು. ಹೀಗಾಗಿ ಇಸ್ಕಾನ್ ಟೆಂಪಲ್ ಹೋಗೋಣ ಅಂದಾಗ ಸ್ವಲ್ಪ ಖುಷಿಯಿಂದಾನೇ ಹೋಗೋದಕ್ಕೆ ರೆಡಿ ಆಗ್ತೀನಿ. ಇದೇ ರೀತಿ ಇವತ್ತು ಕೂಡ ಹೋದೆ. ಅವರಿಬ್ಬರಿಗೂ ಹೊಸ ಜಾಗ ಆಗಿದ್ರಿಂದ ಜಾಗದ ಬಗ್ಗೆ ತುಂಬಾನೇ ಹೇಳ್ತಾ ಹೋದೆ. ಮತ್ತೆ ಇಸ್ಕಾನ್ ಟೆಂಪಲ್ ಇತ್ತೀಚೆಗೆ ಗೆದ್ದಂತ ಕೇಸ್ ಬಗ್ಗೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ತುಂಬಾನೇ ಖುಷಿ ಆದ್ರು ಅವರು ಕೂಡ. ದೇವಸ್ಥಾನ ನೋಡಿ ನಾನು ಕೂಡ ತುಂಬಾ ಖುಷಿ ಆದೆ. ನಾನು ಯಾವುದೇ ಜಾಗಕ್ಕೆ ಹೋದ್ರೂ ನಾರ್ಮಲ್ ಆಗಿ ಆ ದೇವಸ್ಥಾನದ ವಿಡಿಯೋಸ್ ನ ಮಾಡ್ಕೊಂಡು ಅದನ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲೇ ಇರ್ತೀನಿ. ಅದು ನನ್ನ ಸ್ವಾರ್ಥ. ಆದ್ರೆ ಇವರು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ತುಂಬಾನೇ ಪ್ಯಾಷನೇಟ್ ಆಗಿದ್ರು. ಫೋಟೋ ತೆಗೆಸ್ಕೊಳ್ಳೋ ಅಂದ್ರು. ಇವತ್ತು ಯಾಕೆ ನಾನು ಕೂಡ ಫೋಟೋಗೆ ಪೋಸ್ಟ್ ಕೊಡ್ಬೇಕಾಯ್ತು. ಅಲ್ಲಿಂದ ಹೊರಟಿದ್ದು ಮತ್ತೆ ಪ್ರಸಾದ ಕೋಣೆ ಕಡೆಗೆ. ನಮ್ಗೆ ಬೇಕಾಗಿದ್ದು ಮೇನ್ ಆಗಿ ಈ ಒಂದು ಪಾರ್ಟು. ಪ್ರಸಾದ ಕೋಣೆಗೆ ಹೋಗಿ ಶಿಸ್ತಾಗಿ ಪ್ರಸಾದನ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ.